ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಅವರಿಗೆ ಅತಿ ಹೆಚ್ಚಿನ ಆಯಸ್ಸು, ಐಶ್ವರ್ಯ, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದ ಸ್ಥಾನ ರಾಜಕೀಯದಲ್ಲಿ ಲಭಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತು ಪ್ರದೀಪ್ ಈಶ್ವರ್ ಅಂದರೆ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರುವಾಸಿಯಾದಂತಹ ಒಂದು ಹೆಸರು. ಯಾಕಂದರೆ ಪ್ರದೀಪ್ ಈಶ್ವರ್ ಅವರ ಕಾರ್ಯವೈಖರಿ ಮತ್ತು ಅವರ ಸರಳತೆಯ ರಾಜಕೀಯ ಬದುಕು ಇವತ್ತು ಸಿದ್ದರಾಮಯ್ಯನವರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಏನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಿಂದ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ. ವಿಶೇಷವಾಗಿ ಇವತ್ತು ಮಂತ್ರಿಗಳು, ಅತಿ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯವೈಖರಿಯನ್ನು ಮೆಚ್ಚಿ ಇವತ್ತು ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಇನ್ನೂ ಅವರ ವೈಯಕ್ತಿಕ ಒಂದು ಸಮಾಜ ಸೇವೆಯನ್ನು ಹೇಳಬೇಕಂದ್ರೆ ಸುಮಾರು ಅಮ್ಮ ಆಂಬುಲೆನ್ಸ್ ಎಂಬ ಅವರ ತಾಯಿ ಹೆಸರಲ್ಲಿ 10 ಆಂಬುಲೆನ್ಸ್ಗಳನ್ನು ಇಡೀ ಕ್ಷೇತ್ರದಲ್ಲಿ ಪ್ರತಿನಿತ್ಯ 24 ಗಂಟೆಗಳ ಕಾಲ ಆರೋಗ್ಯ ಸೇವೆಯನ್ನು ಅವರು ಒದಗಿಸ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಇವತ್ತು ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂಥೇಳಿ ಇಡೀ ಕ್ಷೇತ್ರದ ಎಲ್ಲ ಮಕ್ಕಳಿಗೂ ಕಲರ್ ಬಟ್ಟೆ ನೀಡುವುದಿರ್ಬೋದು, ಸ್ಕಾಲರ್ಶಿಪ್ ನೀಡುವಿರ್ಬೋದು, ಉನ್ನತ ಶಿಕ್ಷಣಕ್ಕೆ ವೈಯಕ್ತಿಕ ಧನಸಹಾಯ ಇರಬಹುದು. ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲೂ ಸಹ ಅವರು ತೊಡಗಿಸ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂಥೇಳಿ ಅವರು ಒಂದು ಏನು ಪಣ ತೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಸಾಮಾಜಿಕ ಸೇವೆಯನ್ನು ಮುಂದುವರಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಂದ ಅತಿ ಹೆಚ್ಚು ಒಂದು ಸಾಮಾಜಿಕ ಸೇವೆ, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕಾರ್ಯಗಳು ಆಗಲಿದ್ದಾವೆ. ಮುಂದಿನ ದಿನಗಳವರ ಕಾರ್ಯವೈಖರಿ ಹೇಗಿರುತ್ತೆ ಅಂಥೇಳಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅವರ ಒಂದು ಏನು ನೀಲನಕ್ಷೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಾಕಿಕೊಂಡಿದ್ದಾರೆ. ಅವರ ವಿಷನ್ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆಲ್ರಿಗೂ ಗೊತ್ತಾಗಲಿದೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಇವತ್ತು 6 ಗಂಟೆಗೆ ಕ್ಷೇತ್ರದಲ್ಲಿ ಇದ್ದು ಬಡವರ ಸಮಸ್ಯೆಯನ್ನು ಆಲಿಸಿ ಸ್ಥಳದಲ್ಲಿಯೇ ಅಧಿಕಾರಿಗಳೊಂದಿಗೆ ಎಲ್ಲ ಏನು ಇಲಾಖೆ ಅಧಿಕಾರಿಗಳಿರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ ಸ್ಥಳದಲ್ಲಿಯೇ ಪರಿಹಾರ ಮಾಡುವ ಒಂದು ನಿಟ್ಟಿನಲ್ಲಿ ಅವರ ಕಾರ್ಯ ಪ್ರವೃತ್ತರಾಗಿದ್ದಾರೆ. ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ವಿಷಯ ಆಗಿದೆ. ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜನ ಶಾಸಕರಿದ್ದರೂ ಸಹ ಇವರ ಒಂದು ಏನು ಈ ಕ್ಷೇತ್ರಕ್ಕೆ ಬಡ ಜನತೆಗೆ, ವಿಶೇಷವಾಗಿ ದೀನದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಏನಾದರೂ ಒಂದು ಈ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಬೇಕು ಅಂಥೇಳಿ ಅವರ ಏನು ಒಂದು ಪಣ ತೊಟ್ಟಿದ್ದಾರೆ. ಅವರ ಎಲ್ಲ ಒಂದು ಏನು ಅವರ ವಿಷನ್ ಇದೆ ಅದೆಲ್ಲ ಸುಗಮವಾಗಿ ಸಾಗಲಿ. ಈ ಕ್ಷೇತ್ರಕ್ಕೆ ಮತ್ತಷ್ಟು ಕೊಡುಗೆಯನ್ನು ಮಾನ್ಯ ಪ್ರದೀಪ್ ಈಶ್ವರಿಂದ ಒದಗಿ ಬರಲಿ ಅಂಥೇಳಿ ಈ ಮೂಲಕ ಬಯಸ್ತೇನೆ. ಮತ್ತೊಮ್ಮೆ ಶ್ರೀ ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಆ ಭಗವಂತ ಕರುಣಿಸಲಿ. ರಾಜಕೀಯ ಶಕ್ತಿ ಮತ್ತಷ್ಟು ಆ ಭಗವಂತ ಅವ್ರು ಕರುಣಿಸಲಿ. ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಅವರ ಒಡನಾಟ ಹೇಗಿದೆ ಅದಕ್ಕೆ ಮತ್ತಷ್ಟು ಅವರು ಇಬ್ಬರ ಒಂದು ಶಕ್ತಿ ಪ್ರದೀಪ್ ಈಶ್ವರ್ ಅವರು ಕೊಟ್ಟರೆ ಮತ್ತಷ್ಟು ಕೆಲಸಗಳು ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆಗ್ತವೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮಂತ್ರಿಗಳಲ್ಲಿ ಇವ್ರಿಗೆ ಮತ್ತಷ್ಟು ಶಕ್ತಿ ಕೊಡಬೇಕು ಅಂಥೇಳಿ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಅವರನ್ನು ಕಾಣಬೇಕು ಅಂಥೇಳಿ ಈ ಕ್ಷೇತ್ರದ ಜನತೆಯ ಅತಿ ಮುಖ್ಯವಾಗಿ ಯುವಕರ ಒಂದು ಬಯಕೆಯಾಗಿದೆ. ಅದು ನೆರವೇರಲಿ ಅಂಥೇಳಿ ಈ ಹುಟ್ಟುಹಬ್ಬಕ್ಕೆ ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ ಅಂಥೇಳಿ ಬಯಸ್ತೇನೆ.